ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಗರಸಭೆಗೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಅಧ್ಯಕ್ಷರಾದ ಪರಮಾನಂದ್ ಗವರೋಜಿ ಹಾಗೂ ಉಪಾಧ್ಯಕ್ಷರಾದ ರೇಖಾ ಕಾಂಬಳೆ ಅವರು ಇಂದು ಪದಗ್ರಹಣ ಮಾಡಿದರು. ನಗರಸಭೆಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಗರದ ಮುತ್ತಿನಕಂಠಿ ಮಠದ ಶ್ರೀಗಳು, ಹುಣ್ಣೂರಿನ ಕೊಣ್ಣೂರು ಮಠದ ಶ್ರೀಗಳು, ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹಾಗೂ ನೂತನ ಅಧ್ಯಕ್ಷ ಪರಮಾನಂದ ಗವರೋಜಿ, ಉಪಾಧ್ಯಕ್ಷ ರೇಖಾ ಕಾಂಬಳೆ ಸೇರಿದಂತೆ ಮಾಜಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು, ಸದಸ್ಯರು, ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಚಂದ್ರ ಸೂರ್ಯರು ದೀಪವಾಗಲಿ, ಚಂದ್ರ ಸೂರ್ಯರು ದೀಪವಾಗಲಿ, ಚಂದ ಪರ್ವತ ಪಾರ್ಕಿಯ ಜಯ ಮಂಗಲವಾಗಲಿ, ಸರ್ವರಿಗೆಲ್ಲ ಶುಭ ಮಂಗಲವಾಗಲಿ. ಮೊನ್ನೆ 16ನೇ ತಾರೀಕಿನ ದಿವಸ ಜಮಖಂಡಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಪರಮಾನಂದ್ ಗವರೋಜಿ ಅವರು 24 ಮತಗಳನ್ನು ಪಡೆಯೋದ್ರ ಮುಖಾಂತರ ಜಮಖಂಡಿ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರೇಖಾ ಕಾಂಬಳೆ ಅವರು ಕೂಡ 24 ಮತಗಳನ್ನು ಪಡೆದು ಜಮಖಂಡಿ ನಗರಸಭೆಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ಅವರ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡುವಂಥ ಒಂದು ಸಮಾರಂಭ. ಈ ಸಮಾರಂಭದಲ್ಲಿ ಇಬ್ಬರಿಗೂ, ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೇಳುವುದಿಷ್ಟೇ, ಜಮಖಂಡಿ ವೇಗವಾಗಿ ಬೆಳೀತಕ್ಕಂಥ ಒಂದು ನಗರ, ಇದನ್ನು ಇನ್ನಷ್ಟು ಸ್ವಚ್ಛ ಮತ್ತು ಸುಂದರವಾದಂಥ ನಗರನ ಮಾಡುವಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಜಮಖಂಡಿಯನ್ನು ಇನ್ನೂ ಸುಂದರ ಮತ್ತು ಸ್ವಚ್ಛವಾದಂಥ ನಗರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವರ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮತ್ತು ಸರ್ಕಾರದಿಂದ ಏನೇ ಸಹಾಯ ಸಹಕಾರ ಬೇಕು ಅಂತಂದಾಗ ನಾವು ಕೂಡ ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತು ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡಲಿಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಾರೆಯಾಗಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಈಗ ಚುನಾವಣೆ ಮುಗಿದೇ ಹೋಗಿದೆ. ಇಡೀ 31 ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ವಹಿಸ್ಕೊಳ್ಬೇಕು. ಯಾವುದೇ ರೀತಿಯಾದಂಥ ಪಕ್ಷ ಪಂಗಡ ಅಂತಕ್ಕಂಥದ್ದನ್ನ ಭೇದ ಭಾವವನ್ನು ಮಾಡದೆ 31 ವಾರ್ಡನ್ನು ಸಮಾನವಾಗಿ ಅಭಿವೃದ್ಧಿ ಮಾಡುವಂಥ ಕೆಲಸ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಂದ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲಿಗೆ ಜಮಖಂಡಿ ಎಲ್ಲ ನಾಗರಿಕರ ಮೊದಲಿಗೆ ನಾನು ನಮಸ್ಕಾರನ ತಿಳಿಸುತ್ತಾ, ನಮ್ಮ ಆನಂದ್ ನ್ಯಾಮಗೌಡರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲ ನಮ್ಮ ನಗರಸಭಾ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಹೆಚ್ಚಿನ ಪ್ರಮಾಣದಾಗ ನಮ್ಮ ಆನಂದ್ ನ್ಯಾಮಗೌಡರ ನೇತೃತ್ವದಾಗ ಏನಾರ ಅನುದಾನ ತಂದು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿ ನಮ್ಮಿಂದ ನಮ್ಮ ಎಲ್ಲ ಸದಸ್ಯರಿಂದ ಎಷ್ಟು ಸಾಧ್ಯದ ಸ್ವಚ್ಛತೆ, ನಗರವನ್ನು ಸ್ವಚ್ಛತೆ ಇಡೋದ್ರಿಂದ ಜನರು ಆರೋಗ್ಯವಾಗಿರ್ತಾರೆ. ಆರೋಗ್ಯವಾಗಿರೋದ್ರಿಂದ ಜನ ಅಭಿವೃದ್ಧಿ ಕಡೆ ಅವರೇ ತಮ್ಮಟಕ್ಕೆ ತಾವು ಅಭಿವೃದ್ಧಿ ಹೊಂದ್ತಾರೆ. ಮೊದಲು ನಾವು ಸ್ವಚ್ಛತೆ ಕಡೆ ಎಲ್ಲರೂ ನೀವು ಎಲ್ಲರೂ ಸೇರಿಕೊಂಡು ಸ್ವಚ್ಛತೆ ಜಮಖಂಡಿಯನ್ನು ಸ್ವಚ್ಛತೆಯನ್ನು ಕಾಪಾಡೋಣ ಅಂತ ಹೇಳಿ ತಮ್ಮ ಮುಖಾಂತರ ತಿಳಿಸಕ್ಕೆ ಬಯಸ್ತೀವಿ. ಅವರು ನಮ್ಮ ಬೆಂಬಲಿಸಿದ ಮೆಂಬರ್ಗಳಿಗೆಲ್ಲ ನಾನು ಧನ್ಯವಾದ ಹೇಳಿ, ಅವ್ರು ನಮ್ಮ ಬೆಂಬಲಕ್ಕೆ ಯಾವತ್ತೂ ಇರ್ತಾರೆ ಸರಿ, ಅವ್ರ ಬೆಂಬಲಕ್ಕೆ ನಾವು ಯಾವತ್ತೂ ಸರಿಯಾಗಿ ನಿಂದಿರ್ತೀವಿ.
ನಂದು ಏನು ಬಯಸೋದು ಬಂದ ಭಾಗ್ಯನ ಏನ ನನ್ನ ಬಯಸದ ಬಗ್ಗೆ ಎಲ್ಲ ನನ್ನ ಸರ್ದಿಂದ ನಂದ್ರಿ ನಮ್ಮ ಸರ್ ಯಾವ ಸರಿ ನಮ್ಮ ನ್ಯಾಮಗೌಡ ಸರ್ದಿಂದ ನಾನು ಆನಂದ್ ಸರ್ದಿಂದ ನಮ್ದು ಸರ್ ಮತ್ತೇನು